ನನ್ನ ಪ್ರಾಡಕ್ಟು ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಸೀರೆಯಲ್ಲಿ ನಾವು ಕಂಚಿ ಸೀರೆ ಬರುತ್ತೆ, ಈ ಥರ ದಪ್ಪ ನಾವು ಉಟ್ಟರೆ ದಪ್ಪ ಇರುತ್ತೆ. ಇದು ಕಂಚಿ ಸೀರೆ ಗೊತ್ತಿರುತ್ತೆ ಎಲ್ರಿಗೂ. ಈ ಥರ ದಪ್ಪ ಸೀರೆ ಉಟ್ಟಾಗ ನಾವು ಈ ಥರ ಪೆಟ್ಟಿಕೋಟ್ ಹಾಕ್ಕೊಳ್ತೀವಿ. ಕಾಟನ್ ಪೆಟ್ಟಿಕೋಟ್ ಹಾಕ್ಕೊಳ್ತೀವಿ. ಅವಾಗ ಏನಾಗುತ್ತೆ, ಇದು ದಪ್ಪ ಇರುತ್ತೆ, ಹರಡ್ಕೊಳ್ಳುತ್ತೆ ನೋಡಿ. ಈಗಂದರೆ ಹರಡ್ಕೊಳ್ಳುತ್ತೆ, ಆ ಸೀರೆನೂ ಹರಡ್ಕೊಳ್ಳುತ್ತೆ. ಅವಾಗ ನಾವೇನಾಗ್ತೀವಿ, ದಪ್ಪ ಕಾಣಿಸ್ತೀವಿ. ಅದಕ್ಕೆ ನಾನೇನು ಹೇಳ್ತೀನಿ, ಈ ಥರ ನಮಗೆ ಬನೀನ್ ಬಟ್ಟೆಯಲ್ಲಿ ಪೆಟ್ಟಿಕೋಟ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು 3 ಕಲರ್ ಇದೆ, 2 ಕಲರ್ ಇತ್ತು, ಇದೊಂದು ಕಲರ್ ತೊಗೊಂಡೆ ಮೊನ್ನೆ, ಇನ್ನೂ ನಾನು ಯೂಸ್ ಮಾಡಿಲ್ಲ. ನೋಡಿ ಈ ಥರ ಇರುತ್ತೆ, ಕೆಳಗಡೆ ಲೇಸ್ ಬಂದಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಇದು ಏನಾಗುತ್ತೆ ಅಂದರೆ ನಾವು ದಪ್ಪ ಕಾಣಿಸಲ್ಲ, ನಾವು ಸಣ್ಣ ಕಾಣಿಸ್ತೀವಿ. ಈಗ ಹರಡ್ಕೊಳ್ಳಲ್ಲ, ಪೆಟ್ಟಿಕೋಟು ದಪ್ಪ ಇರುತ್ತೆ, ಸೀರೆನೂ ದಪ್ಪ ಇರುತ್ತೆ, ಹರಡ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. 200 ರೂಪಾಯಿ. ನಾನು ಮೊನ್ನೆ ಜಯನಗರದ್ದು ವಿಡಿಯೋದ ಹಾಕಿದ್ದೀನಿ, ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ. ಅಂದರೆ ಎಲ್ಲ ಕಡೆ ಅಂಗಡಿಲಿ ಸಿಗಲ್ಲ, ಎಲ್ಲೋ ಒಬ್ರೊಬ್ರ ಹತ್ರ ಸಿಗುತ್ತೆ. ನಾನು ಹಂಗೆ ಸಿಕ್ಕಿದಾಗ ಒಂದು ಕ್ರೀಮ್ ಇದೆ ನನ್ನ ಹತ್ರ, ಒಂದು ಬ್ಲ್ಯಾಕ್ ಇದೆ, ಇದಿದೆ ಅಷ್ಟೇ. ಈ ಥರ ನನ್ನ ಹತ್ರ ತುಂಬ ಕಲರ್ ಇದೆ. ಇವಾಗ ಏನಾಗುತ್ತೆ, ಇದನ್ನ ಹಾಕ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ. ಇದು ಹಾಕ್ಕೊಂಡಾಗ ನಮಗೆ ನಡೆಯೋಕ್ಕೂ ಕಷ್ಟ ಆಗುತ್ತೆ, ದಪ್ಪ ಇರೋದ್ರಿಂದ. ಇದೇನಾಗುತ್ತೆ, ನಮಗೆ ನಡೆಯೋಕ್ಕೂ ನಾವು ಸೀರೆನೂ ಹುಟ್ಟಿಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಯಾವುದೂ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಅನಿಸಿದ್ನ ನಾನು ಹೇಳ್ತಾ ಇದ್ದೀನಿ. ತಗೊಳ್ಳೋದು ಬಿಡೋದು ನಿಮಗೆ ಸೇರಿತ್ತು, ಆಯಿತಾ. ಇದು ಪೆಟ್ಟಿಕೋಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಇದಾಯಿತು. ಆಮೇಲೆ ನಾನು ಒಂದು 10 ತಿಂಗಳು 1 ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ. ಏನು ವಿಡಿಯೋ ಅಂತ ಅಂದರೆ, ನಾವು ಅರ್ಜೆಂಟ್ ಎಲ್ಲೋ ಹೋಗ್ಬೇಕಾಗಿರುತ್ತೆ, ಸಣ್ಣ ಕಾಣಿಸ್ಬೇಕು. ತುಂಬ ನೋಡಿ, ಈ ಮಾರ್ವಾಡಿಸು ಹೆಂಗಸರೆಲ್ಲ ಎಷ್ಟು ಚೆನ್ನಾಗಿ ಸೀರೆ ಉಟ್ಟಿರ್ತಾರೆ, ಪೆಟ್ಟಿಕೋಟೆ ಹಾಕಿಲ್ವ ಅವರು, ಇಷ್ಟು ಚೆನ್ನಾಗಿ ಸೀರೆ ಉಟ್ಟಿದ್ದಾರೆ ಅಂತ ನಾವು ಅವ್ರನ್ನ ನೋಡ್ಬೋದು. ಗಮನಿಸ್ರಿ, ಈ ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ಗಮನಿಸೋಕೆ ಶುರು ಮಾಡ್ತೀರಾ. ಮಾರ್ವಾಡಿ ಹೆಣ್ಮಕ್ಳು ಹೆಂಗಸರು ಎಷ್ಟು ಚೆನ್ನಾಗಿ ಸೀರೆ ಉಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಲೆಗ್ಗಿಂಗ್ಸ್ ಹಾಕಿ ಸೀರೆ ಉಡ್ತಾರೆ ಗೊತ್ತಾ. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಆದರೆ ಅವಳ ಹತ್ರ ನಾನು ಕೇಳೋಕ್ಕಾಗಲ್ಲ. ನಾನು ಕೆಲವೊಂದು ವಿಷಯ ಯಾರ ಹತ್ರನೂ ಮಾತಾಡಲ್ಲ, ಅವ್ರು ಹೇಳಿದ್ರೆ ಕೇಳಿಸ್ಕೊಳ್ತೀನಿ. ನಾನು ಗಮನಿಸಿದ್ದು ಈಗ ನೋಡಿ, ಗಮನಿಸಿರೋದಷ್ಟೇ. ನಾವು ಲೆಗ್ಗಿಂಗ್ಸ್ ಹಾಕ್ಕೊಂಡು ಸೀರೆ ಉಡ್ಬೋದು. ಲಾಡಿ ಇರಬೇಕು ಲೆಗ್ಗಿಂಗ್ಸ್ಗೆ. ನಾನಿವಾಗ ಉಟ್ಟಿದ್ದೀನಿ, ನಾನು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾನು ಬೆಳಗ್ಗೆ ವಾಕಿಂಗ್ ಹೋಗಿದ್ನಲ್ಲ, ವಾಕಿಂಗ್ ಹೋಗ್ಬೇಕಾದ್ರೆ ಜಾಗಿಂಗ್ ಪ್ಯಾಂಟ್ ಹಾಕ್ಕೊಂಡಿದ್ದೆ. ಜಾಗಿಂಗ್ ಪ್ಯಾಂಟ್ ಮೇಲೆ ಉಟ್ಟಿದ್ದೀನಿ. ಇದಕ್ಕೆ ಲಾಡಿ ಇದೆ, ಆದರೆ ನಾನು ಲಾಡಿ ಕಟ್ಕೊಂಡಿಲ್ಲ. ಲಾಡಿ ಇದೆ, ನಾನು ಲಾಡಿ ಕಟ್ಟಿಲ್ಲ. ಇದು ಟೈಟಾಗೇ ಇದೆ, ನಾನು ಸುಮ್ಮನೆ ಸರಿಯಾಗಿ ಉಟ್ಟಿಲ್ಲ ಸೀರೆ, ಟೈಟಾಗೇ ಇದೆ ಇದು. ನೋಡಿ, ಏನು ಬಿಚ್ಚೋಗೋದು ಏನೂ ಆಗಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾವು ಪೆಟ್ಟಿಕೊಟ್ಟು ಹಾಕ್ಕೊಂಡಿದ್ದೀವಿ ಅಂತಲೇ ಅನಿಸಲ್ಲ. ಆರಾಮಾಗಿ ನೋಡಿ, ಹಿಂಗೆ ಚಕ್ಕಮಟ್ಲೆ ಹಾಕ್ಕೊಂಡು ಕೂತ್ಕೊಳ್ಬೋದು, ಎದ್ದಾಡ್ಬೋದು, ಎಲ್ಲ ಮಾಡ್ಬೋದು. ತುಂಬ ಅಂದರೆ ತುಂಬ ನೀಟಾಗಿರುತ್ತೆ. ನೀವು ಲೆಗ್ಗಿಂಗ್ಸು ಅರ್ಜೆಂಟ್ಗೆ ನಮ್ಮ ಹತ್ರ ಕಲರ್ ಪೆಟ್ಟಿಕೋಟ್ ಇಲ್ಲ ಅಂದಾಗ್ಲೂ ನಾವು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡೆಲ್ಲ ತುಂಬ ಹೊತ್ತಿರೋಕ್ಕಾಗಲ್ಲ, ಒಂದು 2 ರಿಂದ 3 ಅವರ್ 4 ಅವರ್ ಮ್ಯಾನೇಜ್ ಮಾಡ್ಬೋದು. ಯಾಕಂದರೆ ಸುಸ್ಸುಗೆ ಹೋಗ್ಬೇಕಾಗತ್ತೆ. ನಾವು ಇವಾಗ ರಿಸೆಪ್ಷನ್ಗೆ ಹೋಗ್ಬೇಕಾದ್ರೆ ಮನೆಯಿಂದನೇ ರೆಡಿಯಾಗಿರ್ತೀವಿ, ಮುಗಿಸ್ಕೊಂಡೆಲ್ಲ ರೆಡಿ ಆಗ್ಬಿಟ್ಟು ಬರ್ತೀವಿ. ಆವಾಗ ನೀಟಾಗಿ ಕಾಣಿಸುತ್ತೆ. ಎಲ್ಲ ಫಂಕ್ಷನ್ಗೆ ಒಂದು 4 ಅವರ್ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಸುಸ್ಸುಗೆ ತಡೆಯೋಕ್ಕಾಗಲ್ಲ, ಅವಾಗ ಆಗಲ್ಲ. ಯಾಕಂದರೆ ಸುಸ್ಸುಗೆ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಇಲ್ದಿದ್ರೆ ಬೆಸ್ಟು. ನಾನು ತುಂಬ ಸರಿ ಹೀಗೆ ಉಡ್ತೀನಿ. ನಾನು ಲೆಗ್ಗಿಂಗ್ಸ್ ಆಗಲಿ ಇಲ್ಲ ಈ ಥರ ಜಾಗಿಂಗ್ ಪ್ಯಾಂಟ್ ಆಗಲಿ ಹಾಕ್ಕೊಂಡು ಉಡ್ತೀನಿ. ನೋಡಿ, ನಾನು ಇವಾಗ ನಾನು ತೋರಿಸ್ದೆ, ಲಾಡಿ ಕಟ್ಕೊಂಡಿಲ್ಲ, ನಾನು ಟೈಟಾಗೆ ನಿಂತಿದೆ ನೋಡಿ, ಏನೂ ಲೂಸ್ ಆಗಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ಪೆಟ್ಟಿಕೋಟ್ ಹಾಕ್ಕೊಂಡಿಲ್ಲ ಅನ್ನೋ ಫೀಲೇ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಏನು ದಪ್ಪ ಕಾಣಿಸಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ಐಡಿಯಾ ಇಷ್ಟ ಆಯಿತಾ? ಐಡಿಯಾ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾವ ಪೆಟ್ಟಿಕೋಟ್ ಇಷ್ಟ ಆಯಿತು ಈ ಥರ? ನನಗಂತೂ ಇದು ನಿಜವಾಗ್ಲೂ ಬೆಸ್ಟ್. ಇದು ಓಕೆ, ಅಂದರೆ ಇದು ಹಳೆಯದು, ಮರೆಯೋಕ್ಕಾಗಲ್ಲ. ಇದು ಇದೆ ನನ್ನ ಹತ್ರ ನೋಡಿ, ಇದಕ್ಕೂ ನೋಡಿ, ಇದು ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.
ನೀವು ಯಾರಾದರೂ ಒಂದು ತೊಗೊಂಡು ನೋಡಿ, ಎಲ್ಲಾದರೂ ಸಿಕ್ಕರೆ ನೀವು ಒಂದು ತೊಗೊಂಡು ನೋಡಿ, ನಿಮಗೆ ಅವಾಗ ಫೀಲ್ ಗೊತ್ತಾಗುತ್ತೆ ನಾನು ಯಾವ ಥರ ನಾವು ಉಟ್ಕೊಂಡಿದ್ದೀವಿ ಏನು ಅಂತ ಗೊತ್ತಾಗುತ್ತೆ. ನನಗೆ ಅನಿಸಿದ್ನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. 10 ಜನಕ್ಕೆ ಅಲ್ದಿರೋ ಒಬ್ರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಿಷ್ಟ ಆಯಿತು ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.